ಹಲೋ ಎವ್ರಿವನ್, ವೆಲ್ಕಮ್ ಟು ನಾಜಿಯಾ ಫೋರಮ್. ಇವತ್ತು ನಾನು TET ಕರ್ನಾಟಕ ಟೆಟ್ ಎಕ್ಸಾಮ್ನ ಪರೀಕ್ಷಾ ದಿನಾಂಕವನ್ನು, ರಿವೈಸ್ಡ್ ಪರೀಕ್ಷಾ ದಿನಾಂಕವನ್ನು ಮತ್ತು ವರ್ಗವಾರು ಪರೀಕ್ಷಾ ಶುಲ್ಕದ ವಿವರವನ್ನು ಇಲ್ಲಿ ತಂದಿದ್ದೀನಿ. ಮತ್ತು ಅದರ ಜೊತೆಯಾಗಿ ಕನ್ನಡ, ಸೈಕಾಲಜಿ ಮತ್ತು ಹಿಂದಿ, ಇಂಗ್ಲೀಷ್ ಈ ಮೂರದ್ರ ಸಿಲೆಬಸನ್ನು ಕೂಡ ವಿತ್ ರೆಫರೆನ್ಸ್ ಬುಕ್ಸ್ ಜೊತೆಗೆ ಇಲ್ಲಿ 4 ನಾನು ಇಲ್ಲಿ ಕವರ್ ಮಾಡ್ತಾ ಇದ್ದೀನಿ. ಸೊ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ಇಷ್ಟವಾದರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ವಿಡಿಯೋವನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಪರೀಕ್ಷಾ ದಿನಾಂಕದ ವಿವರ: ಪತ್ರಿಕೆ 1 7/12/2025 ಭಾನುವಾರ, ಸಮಯ ಬೆಳಿಗ್ಗೆ 9:30ರಿಂದ 12ರವರೆಗೆ ಪೇಪರ್ 1 ಆಗುತ್ತೆ. ಪೇಪರ್ 2 7/12/2025 ಭಾನುವಾರ, ಸಮಯ ಮಧ್ಯಾಹ್ನ 2ರಿಂದ 4:30ರವರೆಗೆ ಇದು ಎಕ್ಸಾಮ್. ಪೇಪರ್ 1 ಪೇಪರ್ 2 ಒಂದೇ ಭಾನುವಾರ ದಿವಸ ಆಗುತ್ತೆ. ವರ್ಗವಾರು ಪರೀಕ್ಷಾ ಶುಲ್ಕ: ಸಾಮಾನ್ಯ 2A 2B ಮತ್ತು 3A 3B ದವರಿಗೆ ಪತ್ರಿಕೆ 1 ಅಥವಾ ಪತ್ರಿಕೆ 2 ಮಾತ್ರ 700 ರೂಪಾಯಿ. ಯಾರು ಪತ್ರಿಕೆ 1 ಸಪ್ರೇಟಾಗಿ ತುಂಬ್ತೀರಾ ಅವರು 700 ರೂಪಾಯಿ. ಪತ್ರಿಕೆ 2 ಯಾರು ಸಪ್ರೇಟ್ ತುಂಬ್ತೀರಾ ಅವರು 700 ರೂಪಾಯಿ. ಯಾರು ಪತ್ರಿಕೆ 1 ಮತ್ತು 2 ಎರಡೂ ತುಂಬ್ತೀರಿ, ಯಾರು ಅವರು B.Ed ಆದವರು ಅವರು 1,000 ರೂಪಾಯಿಯನ್ನು ಪಾವತಿಯನ್ನು ಮಾಡಬೇಕು. ಇದಿಷ್ಟು ವಿವರ. ನೆಕ್ಸ್ಟ್ ಕಮ್ ಟು ದ ಸಿಲೆಬಸ್ ಹಿಯರ್. ಸಿಲೆಬಸ್ ಪೇಪರ್ 1 ಮತ್ತು ಪೇಪರ್ 2ಗೆ ಒಂದೇ ಸಿಲೆಬಸನ್ನು ಇಲ್ಲಿ ಕೊಟ್ಟಿದ್ದಾರೆ. ಕನ್ನಡ ಭಾಷೆ, ಸಾಹಿತ್ಯ, ವ್ಯಾಕರಣ, ಕನ್ನಡ ಭಾಷೆ ಉಗಮ ಮತ್ತು ಬೆಳವಣಿಗೆ ಹಂತಗಳು, ಸಾಹಿತ್ಯ ಚರಿತ್ರೆ, ಹಳೆಗನ್ನಡ, ನಡುಗನ್ನಡ, ಹೊಸಗನ್ನಡ, ವ್ಯಾಕರಣ, ವರ್ಣಮಾಲೆ, ಸಂಯುಕ್ತಾಕ್ಷರ, ಗುಣಿತಾಕ್ಷರ ಎಲ್ಲವನ್ನು, ನಾಮಪದ, ಸಮಾನಾರ್ಥಕ ಪದ, ನಾನಾರ್ಥ, ಸಮ, ತದ್ಭವ, ಅಲಂಕಾರ, ಬೋಧನಾ ವಿಧಾನ, ಬೋಧನಾ ಶಾಸ್ತ್ರ, ಮೌಲ್ಯ ಉದ್ದೇಶಗಳು, ಭಾಷೆ ಮತ್ತು ವಿವಿಧ ಸಾಹಿತ್ಯಗಳು, ಬೋಧನಾ ಸಂಪನ್ಮೂಲ, ಕಲಿಕೆ ಮೌಲ್ಯಮಾಪನ, ಮಾತೃಭಾಷೆ ಬೋಧನಾ ಪದ್ಧತಿ ಇವೆಲ್ಲವನ್ನು ಪೇಪರ್ ಮತ್ತು ಪೇಪರ್ 2 ಎರಡಕ್ಕೂ ಸೇಮ್ ಪ್ಯಾಟರ್ನನ್ನು ಇಲ್ಲಿ ಇಟ್ಟಿದ್ದಾರೆ. ಸೊ ರೆಫರೆನ್ಸ್ ಬುಕ್ ಕನ್ನಡ ಸಲುವಾಗಿ ಇಲ್ಲಿ ಏನು ಕೊಟ್ಟಿದ್ದಾರಪ್ಪ ಅಂದ್ರೆ ಹಲವಾರು ಕನ್ನಡ ಆಥರ್ಸ್ಗಳನ್ನು ಇಲ್ಲಿ ಇಟ್ಟಿದ್ದಾರೆ. 30 ಕನ್ನಡ ಗ್ರಂಥಗಳ ಹೆಸರನ್ನು ಕೊಟ್ಟಿದ್ದಾರೆ. ಅದರಲ್ಲಿ ನಾನು TET ಪಾಸ್ ಆಗೋದ್ರೆ ರೆಫರ್ ಮಾಡಿದಂತೂ ಅರಳುಗುಪ್ಪಿ ಅವ್ರದ್ದು. ಅರಳುಗುಪ್ಪಿ ಅವ್ರದ್ದು ರೆಫರ್ ಮಾಡಿದ್ದೆ. ಸೊ ನಿಮ್ಗೆ ಯಾವುದು ಇಷ್ಟ ಆಗ್ತದೆ ಅದನ್ನು ನೀವು ರೆಫರ್ ಮಾಡಬಹುದು. ನೆಕ್ಸ್ಟ್ ಇಂಗ್ಲೀಷ್ ಸಿಲೆಬಸ್. ಇಂಗ್ಲೀಷ್ ಸಿಲೆಬಸ್ಗೆ ಹೇಳುವುದಾದರೆ ಇಂಗ್ಲೀಷ್ ಲ್ಯಾಂಗ್ವೇಜನ್ನು ಕೊಟ್ಟಿದ್ದಾರೆ. ಇಂಗ್ಲೀಷ್ ಲ್ಯಾಂಗ್ವೇಜ್ 2 ಹೌದಾ. ಲ್ಯಾಂಗ್ವೇಜ್ 1ನಲ್ಲಿ ಕಂಪ್ಯಾರಿಸನ್, ರೀಡಿಂಗ್, ಆನ್ಸಿನ್, ಪ್ಯಾಸೇಜಸ್ಸು ವೆರಿ ಇಂಪಾರ್ಟೆಂಟ್ ರೋಲ್ ಪ್ಲೇ ಮಾಡ್ತಾವೆ ಇಂಗ್ಲೀಷ್ನಲ್ಲಿ. ಅಲ್ಲಿ ನಾವು ಹೆಚ್ಚಿನ ಅಂಕಗಳನ್ನು ಗಳಿಸಲಿಕ್ಕೆ ಸಾಧ್ಯ ಐತಿ. ಸೊ ಲ್ಯಾಂಗ್ವೇಜ್ ಟೀಚಿಂಗ್ ಯಾವ ರೀತಿ ಇರಬೇಕು, ರೋಲ್ ಆಫ್ ಲಿಸ್ನಿಂಗ್, ಸ್ಪೀಕಿಂಗ್, ಫಂಕ್ಷನಿಂಗ್ ಲ್ಯಾಂಗ್ವೇಜು, ಹೌ ಚಿಲ್ಡ್ರನ್ಸ್ ಆರ್ ಯೂಸ್ಡ್ ಆಸ್ ಅ ಟೂಲ್, ಟೀಚಿಂಗ್ ಆ್ಯಂಡ್ ಲರ್ನಿಂಗ್ ಮಟೀರಿಯಲ್, ಟೆಕ್ಸ್ಟ್ ಬುಕ್ ಮಟೀರಿಯಲ್, ಮಲ್ಟಿಮೀಡಿಯಾ ಮಟೀರಿಯಲ್. ಲ್ಯಾಂಗ್ವೇಜ್ 2ನಲ್ಲಿ ನಾವು ಹೇಳೋದಾದರೆ ಇಲ್ಲಿ ಕೂಡ ಪ್ಯಾಸೇಜು ಪ್ಲಸ್ ಅನ್ಸೀನ್ ಪ್ಯಾಸೇಜನ್ನು ಕೊಡ್ತಾರೆ. ಪೆಡಾಗೋಜಿ ಆಫ್ ಲ್ಯಾಂಗ್ವೇಜ್ ಡೆವಲಪ್ಮೆಂಟು, ಲರ್ನಿಂಗ್ ಮೆಥಡ್ಸು ಎಲ್ಲವನ್ನು ನೀವು ಯಾರ್ಯಾರು ಇಷ್ಟ ಆದರೆ ಅದನ್ನು ನೋಟ್ ಡೌನ್ ಮಾಡ್ಕೊಳ್ಳಿ, ರೆಫರ್ ಮಾಡಿರಿ ಹೌದಾ. ಸೊ ನೆಕ್ಸ್ಟ್ ನಾನು ಹೇಳಬೇಕಾದ್ರೆ ಎಷ್ಟು 19 ಇಲ್ಲೂ ಕೂಡ ಆ ಥರ ಬುಕ್ಕನ್ನು ಕೊಟ್ಟಿದ್ದಾರೆ. ಬಟ್ ನಾನು TET ಪಾಸ್ ಆಗಬೇಕಾದ್ರೆ ನಾನು ರೆಫರ್ ಮಾಡಿದಂಥ ಬುಕ್ಕು ರಿನ್ ಆ್ಯಂಡ್ ಮಾರ್ಟಿನದ್ದು ಇಂಗ್ಲೀಷ್ ಆಥರ್ ಇಂಗ್ಲೀಷ್ ಬುಕ್ಕು ಭಾಳಷ್ಟು ಒಳ್ಳೆಯದಿತ್ತು. ಸೊ ಅದನ್ನು ನಾನು ರೆಫರ್ ಮಾಡಿದ್ದೆ. ಬಟ್ ಇಲ್ಲಿ ಡಿಫ್ರೆಂಟ್ ಆಥರ್ ಬುಕ್ಕನ್ನು ಕೊಟ್ಟಿದ್ದಾರೆ. ನಿಮಗೆ ಯಾವುದು ಇಷ್ಟ ಆಗ್ತದೆ ಅದನ್ನು ರೆಫರ್ ಮಾಡಬಹುದು ಹೌದಾ. ನೆಕ್ಸ್ಟ್ ಕಮ್ ಟು ದ ಹಿಂದಿಯನ್ನು ಯಾರು ಚೂಸ್ ಮಾಡ್ಕೊಂಡಿದ್ದೀರಾ, ಹಿಂದಿಗೆ ಹಲವಾರು ಇಲ್ಲಿ ಇದನ್ನು ಕೊಟ್ಟಿದ್ದಾರೆ. ವಿದ್ಯಾಲಯ, ಸಂಘಟನಾ, ಪ್ರಶಾಸನ, ಹಿಂದಿ ವ್ಯಾಕರಣ, ಹಿಂದಿ ಅನುಸಂಧಾನ ಇವೆಲ್ಲವನ್ನು ನೋಡಿ. ಹಿಂದಿಗೆ ಆಥರ್ಸು 11 ಆಥರ್ಸ್ಗಳ ಬುಕ್ಕನ್ನು ಇಲ್ಲಿ ಕೊಟ್ಟಿದ್ದಾರೆ. ಹಿಂದಿ ಗ್ರಾಮರ್ನ ರೆಫರ್ ಮಾಡಿದರೆ ಇಲ್ಲಿ ಸಾಕಾಗುತ್ತೆ ಮೇ ಬಿ. ನೆಕ್ಸ್ಟ್ ಕಮ್ ಟು ವೆರಿ ಇಂಪಾರ್ಟೆಂಟ್ ಸೈಕಾಲಜಿ ಪೇಪರ್ 1 ಪೇಪರ್ 2ಗೆ 2 ಒಂದೇ ಸೇಮನ್ನು ಕೊಟ್ಟಿದ್ದಾರೆ. ಚೈಲ್ಡ್ಹುಡ್ಡು, ಅಡೋಲಸೆನ್ಸು, ಲರ್ನಿಂಗು ಕಲಿಕೆ, ಇಂಡಿವಿಜುವಲ್ ಡಿಫ್ರೆನ್ಸಸ್ಸು, ಚಿಲ್ಡ್ರನ್, ಸ್ಪೆಷಲ್ ನೀಡ್ಸು, ಪರ್ಸನಾಲಿಟಿ, ಮೆಂಟಲ್ ಹೆಲ್ತ್, ಇಂಟೆಲಿಜೆನ್ಸ್, ಗ್ರೋತ್ ಆ್ಯಂಡ್ ಡೆವಲಪ್ಮೆಂಟ್, ಜೆಂಡರ್ ಆ್ಯಂಡ್ ಸೋಷಿಯಲ್ ಕನ್ಸ್ಟ್ರಕ್ಷನ್, ಪೆಡಾಗೋಜಿ, ಫ್ಯಾಕ್ಟರ್ ಆಫ್ ಲರ್ನಿಂಗ್. ನೋಡಲಿಕ್ಕೆ ಇಷ್ಟ ಅನಿಸುತ್ತೆ. ಒಂದೊಂದು ಇದು ಕಲಿಕೆ ಭಾಳಷ್ಟು ಇದೆ ಇದು ಹೌದಾ. ಸೊ ಡಿಟೇಲಾಗಿ ಅಭ್ಯಾಸವನ್ನು ಮಾಡಬೇಕಿಲ್ಲಿ. ಸೊ ಇಲ್ಲಿ ಕೂಡ ಹಲವಾರು ಆಥರ್ಸ್ಗಳನ್ನು ಕೊಟ್ಟಿದ್ದಾರೆ. ನಾನು ಓದಿದಂಥ ಆಥರ್ಸು ಎಸ್ ಕೆ ಮಂಗಲ್ ಅವ್ರದ್ದು
ಎಸ್ ಕೆ ಮಂಗಲ್ ಆ್ಯಂಡ್ ದೆನ್ ವಾಮದೇವಪ್ಪ ಅವ್ರದ್ದು ಕಲಿಕಾ ಪ್ರಕ್ರಿಯೆ ಮತ್ತು ಮೌಲ್ಯಮಾಪನ. ಇದನ್ನು ಓದಿದ್ದೆ ನಾನು, ಶೈಕ್ಷಣಿಕ ಮನೋವಿಜ್ಞಾನ, ವಾಮದೇವಪ್ಪ ಅವ್ರದ್ದು. ಭಾಳಷ್ಟು ಒಳ್ಳೆಯ ಬುಕ್ ಇದೆ. ಮತ್ತು ನಿಮಗೆ ಯಾವುದು ಆ ಥರ ಒಳ್ಳೇದು ಅನ್ನಿಸ್ತದೋ ಅದನ್ನು ನೀವು ರೆಫರ್ ಮಾಡಬಹುದು. ಸೊ ಇದಿಷ್ಟು ಮಾಹಿತಿ ಟಿ ಇ ಟಿ ಬಗ್ಗೆ ಇಲ್ಲಿ ಇಂತಹ ಮಾಹಿತಿ ಇದು. ಓಕೆ, ನಾನು ಈ ವಿಡಿಯೋದಲ್ಲಿ 45 ಡೇಸ್ ಸ್ಟಡಿ ಪ್ಲ್ಯಾನನ್ನು ಕೊಟ್ಟಿದ್ದೀನಿ. ಅದನ್ನು ನೋಡಿ ಅದರ ಪ್ರಕಾರವಾಗಿ ಎಲ್ಲವನ್ನು ಓದ್ತಾ ಹೋಗಿ. ಇಷ್ಟವಾದರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.